ಸೂಫಿಸಂ ಅನುಭವಗಳ ತಾಯಿ. ಇವತ್ತು ನಾವು ಬೆಳಗಾದೊಡನೆ ಕುಡಿಯುವ ಕಾಫಿಯ ಶೋಧಕರು ಅವರು. ನಾವು ಇವತ್ತು ಧರಿಸುವ ಶರ್ಟ್, ಬೆಲ್ಟ್ ಮತ್ತು ಪೈಜಾಮಗಳ ಮೂಲ ಜನಕರು ಅವರೇ ಆಗಿದ್ದಾರೆ. ಇವತ್ತು ನಾವು ಕೇಳುತ್ತಿರುವ ಹಲವು ಸಂಗೀತದ ಮೂಲ ಮಾತೃಕೆಗಳ ನಿರ್ಮಾಪಕರು ಕೂಡ ಅವರೇ ಎನ್ನಲಾಗಿದೆ. ಚದುರಂಗ ಮತ್ತು ಇಸ್ಪೀಟಿನ ಆಟ ಕೂಡ ಅವರದೇ ಶೋಧನೆ ಎನ್ನುವಂಥ ಮಾತಿದೆ. ಇಸ್ಪೀಟಿನ ಕಾರ್ಡಿನ ಮೇಲೆ ಹಚ್ಚುತ್ತಿರುವ ಚಿತ್ರಗಳು ಅವರ ಮುಖ ಚಹರೆಯನ್ನೇ ಹೋಲುವಂತಿದೆ. ಅವರೇ ಸೂಫಿಗಳು. ಅವರಿಗೆ ಕಾಫಿ, ಚದುರಂಗ ಮತ್ತು ಇಸ್ಪೀಟ ಆಟಗಳು ನಿದ್ದೆಯನ್ನು ಗೆಲ್ಲುವ, ಮನಸ್ಸಿನ ಚಂಚಲ ಸ್ಥಿತಿಯನ್ನು ನಿಗ್ರಹಿಸುವ ಒಂದಷ್ಟು ಹಾದಿಯಾಗಿದ್ದವು. ಸೂಫಿ ಎಂದರೆ ತಸವುಫ್, ಅದೊಂದು ಅನುಭವದ ಹಾದಿ. ಆದರೆ ಬಹಳ ಜನ ತಪ್ಪಾಗಿ ಸೂಫಿ ಪಂಥವನ್ನು ಅರ್ಥೈಸಿಕೊಳ್ತಾ ಹೋಗ್ತಾರೆ. ಇಸ್ಲಾಂ, ಕ್ರಿಶ್ಚಿಯನ್ ಧರ್ಮಗಳಿಗಿಂತಲೂ ಅತಿ ಪ್ರಾಚೀನವಾದ ಒಂದು ಅನುಭಾವಿ ಮಾರ್ಗವಾಗಿದ್ದು, ಇಲ್ಲಿಯ ತನಕ ಅದರ ಕರಾರು ಒಕ್ಕಾದ ಕಾಲ ಚರಿತ್ರೆಯನ್ನು ಕಟ್ಟಲಾಗಲಿಲ್ಲ. ಏಕೆಂದರೆ ಮೂಲತಃ ಸೂಫಿ ಕರಾರು ಒಕ್ಕಾದ ಶಾಸ್ತ್ರೀಯ ಅಧ್ಯಯನ ಮತ್ತು ಸಿದ್ಧ ಮಾದರಿಯ ಬದುಕನ್ನು ಧಿಕ್ಕರಿಸ್ತಾ ಬರ್ತದೆ. ಹೀಗಾಗಿ ಈ ಅನುಭಾವಿ ಮಾರ್ಗ ಜಾಗತಿಕ ನೆಲೆಯನ್ನು ಒಳಗೊಂಡು ಆಯಾ ಕಾಲ, ಪ್ರದೇಶ ಮತ್ತು ಆ ಪ್ರದೇಶದ ಜನರ ಆಶೋತ್ತರಗಳಿಗೆ ಪ್ರತಿಸ್ಪಂದಿಸುತ್ತಾ ವಿಭಿನ್ನ ಗುಣಧರ್ಮಗಳನ್ನು ಧರಿಸುತ್ತಾ ಈ ತನಕ ಜೀವಂತವಾಗಿ ಬದುಕುಳಿದುಕೊಂಡು ಬಂದಿದೆ. ಸೂಫಿಗಳನ್ನು ದರ್ವೇಶ್, ಫಕೀರ್, ಕಲಂದರ್ ಎಂದೆಲ್ಲ ಕರೆಯುವ ವಾಡಿಕೆ ಇದ್ದು, ಈ ಹೆಸರುಗಳೇ ಸೂಚಿಸುವಂತೆ ಸೂಫಿಗಳದು ಅಲೆಮಾರಿ ಬದುಕಾಗಿದೆ, ಬಡತನದ ಬದುಕಾಗಿದೆ. ಅದೊಂದು ನಿರಂತರವಾದ, ಕೊನೆ ಮೊದಲಿಲ್ಲದ ಪಯಣ. ಲೌಕಿಕ ಜಗತ್ತು ಶ್ರೇಷ್ಠ ಎಂದು ಕೊಂಡಾಡುವ ಕೀರ್ತಿ, ಕಾಮನೆ, ಕಾಂಚನಗಳನ್ನು ಸೂಫಿಗಳು ತುಚ್ಛೀಕರಿಸಿ ನೋಡುತ್ತಾ ಬರ್ತಾರೆ. ಸೂಫಿಗಳ ವೇಷಭೂಷಣಗಳೇ ಅವರ ಬದುಕಿನ ಸರಳ ವಿಧಾನಗಳು ನಮ್ಮ ಕಣ್ಣ ಮುಂದೆ ಕಟ್ಟಿಕೊಡುತ್ತಾ ಹೋಗ್ತವೆ. ನೀಳಗಡ್ಡ, ತೆಳು ದೇಹ, ಅನಿಮಿಷ ನೇತ್ರ, ಕೈಯಲ್ಲಿ ಹುಕ್ಕ, ಸಿಡಿಲಾದ ಹುಡುಪು, ಇದು ಸೂಫಿ ಒಬ್ಬರ ಬಾಹ್ಯ ಚಿತ್ರಣ. ಸೂಫಿಗಳ ಸಾಹಿತ್ಯದಲ್ಲಿ ಮತ್ತೆ ಮತ್ತೆ ಹುಲಿಯ ಕಲ್ಪನೆ ಬರುತ್ತದೆ. ಹುಲಿಯ ಮೇಲೆ ಸವಾರಿ ಮಾಡುವ ಸೂಫಿಗಳ ಪ್ರತಿಮೆ ಕೂಡ ಹಾಗಾಗಿ ನಾವು ಕಾಣಬಹುದಾಗಿದೆ. ಹುಲಿಯ ಅಹಂಕಾರದ ಪ್ರತೀಕವಾಗಿದ್ದು, ಸೂಫಿಯಾದವನು ಅಹಂಕಾರ ಗೆಲ್ಲುತ್ತಾನೆ ಮತ್ತು ಗೆಲ್ಲಬೇಕೆಂಬುದು ಇದರ ಅರ್ಥ. ಸೂಫಿಗಳನ್ನು ಕಂಬಲ್ಪೋಷ್ ಅಂದರೆ ಕಂಬಳಿ ಹೊದ್ದವರು ಎಂದು ಕರೆಯುವ ವಾಡಿಕೆ ಇದೆ. ಏನೇ ಆದರೂ ಈ ಸೂಫಿ ಅನುಭಾವಿ ಪಂಥ ಜಗತ್ತಿಗೆ ಶ್ರೇಷ್ಠ ಕವಿಗಳನ್ನು ಮತ್ತು ಅಸಂಖ್ಯಾತ ಅನುಭಾವಿಗಳನ್ನು ನೀಡಿದೆ.